ಹಾಂ ಇಲ್ಲಿ ಇದಕ್ಕೆ ಸುರೇಶ್ ಇದ್ದಾರೆ ಹಾಂ 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 ವಿರುದ್ಧವಾಗಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಂಡು ಹಾಂ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸ್ತಾ ಇದ್ದಾರೆ. ಹೌದೌದು ಡಾಕ್ಟರ್ ಮಂಜುನಾಥ್ ಅವರೇ ಬರಬೇಕು. ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಒಂದು ಹಳ್ಳಿಗೆ ಹೋಗಿದ್ದೆ. ಅವರು ಕೇಳಿದರು, ಏನಪ್ಪ ಹೀಗೆ ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಯಾವ ಡಾಕ್ಟ್ರನ್ನ ಮೀಟ್ ಮಾಡಬೇಕು ಏನು ಅಂತ ಹೇಳಿಬಿಟ್ಟು. ಆವಾಗ ಏನು ತೊಂದರೆ ಕೇಳಿದೆ, ಈಗ ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಹೌದಾ, ಬಟ್ ಅಲ್ಲಿ ಡಾಕ್ಟ್ರ್ ಮಂಜುನಾಥ್ ಅಂತ ಒಬ್ಬರು ಜಯದೇವ ಹಾಸ್ಪಿಟಲಲ್ಲಿದ್ದಾರೆ, ಅವರು ಸ್ಪೆಷಲಿಸ್ಟು, ನೀವು ಹೋಗಿ ಮೀಟ್ ಮಾಡಬೇಕು ಅಂತ ಹೇಳಿದೆ. ಆಮೇಲೆ ನಾನು ಬಂದುಬಿಟ್ಟೆ. ಬಂದಮೇಲೆ ಅವ್ರಿಗೆ ಒಂದು ಸತಿ ಹುಷಾರಿರಲಿಲ್ಲ. ಆಮೇಲೆ ಅವರು ಯಾವುದೋ ಜಯದೇವ ಹಾಸ್ಪಿಟ್ಲು ಇವ್ರದ್ದು ಡಾಕ್ಟ್ರ್ ಮಂಜುನಾಥ್ ಅವರು ಟೆಲಿಫೋನ್ ನಂಬರ್ ತೊಗೊಂಡ್ಬಿಟ್ಟು ಟೆಲಿಫೋನ್ ಮಾಡಿಸಿದ್ರಂತೆ. ಸರ್ ಹಿಂಗೆ ಆಗ್ಬಿಟ್ಟಿದೆ, ಏನು ಮಾಡೋದು ಅಂತ. ಆ ಡಾಕ್ಟ್ರ್ ಮಂಜುನಾಥ್ ಹೇಳಿದ್ರಂತೆ, ನೋಡಪ್ಪ ನೀನೇನು ಆತರ ಪಡಬೇಡ, ಏನು ಇದು ಮಾಡ್ಕೊಳ್ಬೇಡ, ಕೂಲಾಗಿರು. ನಿಮ್ದು ಯಾವ ಊರು ಕೇಳಿದ್ರಂತೆ. ನಮ್ಮದು ಭದ್ರಾವತಿಯಿಂದ ರಾತ್ರಿ ಟ್ರೈನ್ ಬರುತ್ತೆ. ಆ ಟ್ರೈನಿಗೆ ಯಾರನ್ನೋ ಜೊತೆ ಕರ್ಕೊಂಡು ಬಂದುಬಿಡು. ಅಲ್ಲಿ ಮೆಜೆಸ್ಟಿಕ್ಕಿಂದ ಜಯದೇವ ಹೃದ್ರೋಗ ಹಾಸ್ಪಿಟ್ಲಿಗೆ ಅಂತ ಬಸ್ ಬರುತ್ತವೆ, ಅದು ಹೊತ್ಕೊಂಬಿಟ್ಟು ಬಂದುಬಿಡು. ಅಲ್ಲಿ ಬಂದುಬಿಟ್ಟು ಅಲ್ಲೊಂದು ಕೇಳೋ ಇಂಟರ್ವ್ಯೂವಲ್ಲಿ ಡಾಕ್ಟ್ರ್ ಮಂಜುನಾಥ್ ಅವರೇ ಹೇಳಿದ್ದಾರೆ, ಟೆಸ್ಟ್ ಮಾಡಿಸ್ಕೊಳ್ಬೇಕು, ಶುಗರು, ಇದನ್ನು ಏನೋದು PPBS VPS ಎಲ್ಲ ಚೆಕ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಮಾಡಿಕೊಡಿ ಅಂತ ಹೇಳಿ ಮಾಡಿಕೊಡ್ತಾರೆ. ಆಮೇಲೆ ನನ್ನ ಕ್ಯಾಬಿನ್ ಮುಂದ್ಗಡೆ ಬಂದು ನಿಂತ್ಕೊಳ್ಳಿ, ಕೂತಿರಿ, ಅಲ್ಲಿ ಕೂತಿರಿ, ನಾನು 9 ಗಂಟೆಗೆ ಬರ್ತೀನಿ, ಅವಾಗ ಬಂದು ಮೀಟ್ ಮಾಡಿ ಅಂತ ಹೇಳಿದ್ರಂತೆ. ಏನು ನೀವೇನು ತೊಂದರೆ ತೊಗೊಬೋದು ಬೇಡ ಅಂತ ಹೇಳಿದ್ರಂತೆ ಅವರು. ಅವಾಗೇನಂತಂದರೆ ಇವರು ಬಂದರು, ರಾತ್ರಿ ಬಂದಿದ್ದಾರೆ. ಬೆಳಗ್ಗೆ ಬಂದ್ಕೊಂಡು ಒಂದು 6 ಗಂಟೆಗೆ ನನಗೆ ಟೆಲಿಫೋನ್ ಬಂತು, ಅಣ್ಣ ಹಿಂಗೆ ಇದು ಹೇಳಿದ್ದಾರೆ ಅಂತ ಹೇಳಿಬಿಟ್ಟು. ಆಯ್ತಪ್ಪ ನೀನು ಹೋಗೋದು, ನಾನು ಆಗಲೇ ಇಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದೇನೆ ಅಂತಂದು. ಆಯಿತು, ನಾನು 9 ಗಂಟೆಗೆ ಬರ್ತೀನಪ್ಪ ಅಂತಂದೆ. ನಾನು 9 ಗಂಟೆ 9:30 ಅಷ್ಟೊತ್ತಿಗೆ ಹೋದೆ. ಅಷ್ಟೊತ್ತಿಗೆ 9 ಗಂಟೆಗೆ ಕ್ಯಾಬಿನಿಗೆ ಕರ್ಕೊಂಡು ಹೋಗ್ಬಿಟ್ಟು ಮಂಜುನಾಥ್ ಅವರು ನೋಡಿಬಿಟ್ಟು ಆಮೇಲೆ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಅವನಿಗೆಲ್ಲ ಟ್ರೀಟ್ಮೆಂಟ್ ಇದು ಮಾಡಿಸ್ಬಿಟ್ಟು ಯಾರೋ ಡಾಕ್ಟ್ರಿಗೆ ಆಥರೈಸ್ ಮಾಡಿಬಿಟ್ಟಿದ್ದಾರೆ, ನೀವು ಹೋಗಿ ಚೆಕ್ ಮಾಡಿಬಿಡಿ, ನೀವು ಹೋಗಿ ಚೆಕ್ ಮಾಡಿಸ್ಕೊಂಬಿಟ್ಟು ಇದು ಮಾಡಿ ಅಂತ ಅವರಿಗೆ ಕೊಟ್ಟಿದ್ದಾರೆ. ಆಮೇಲೆ ಅವರಿಗೆ ಎಂಜಿಯೋಗ್ರಾಮ್ ಅದೆಲ್ಲ ಮಾಡಿಬಿಟ್ಟು ಮಾಡಿದ್ರು. ನಾನು ಎಲ್ಲೋದ ಈ ಪಾರ್ಟಿ ಅಂತ ಹುಡುಕ್ತಾ ಇದ್ದೀನಿ. ಕೊನೆಗೆ ಡಾಕ್ಟ್ರ್ ಮಂಜುನಾಥ್ ಹತ್ರ ಕೇಳಿದೆ ಹೋಗಿಬಿಟ್ಟು, ಸರ್ ಹೀಗೆ ಒಬ್ಬರು ಬಂದಿದ್ರಾ ಅಂತ ಹೇಳ್ಬಿಟ್ಟು. ಅಲ್ಲಿದ್ದಾರೆ ನೋಡಪ್ಪ ಅವ್ರು ಡಾಕ್ಟ್ರ್ ಹತ್ರ ಅಂತ ಹೇಳಿದರು. ಆಮೇಲೆ ಹೋಗೋಷ್ಟೊತ್ತಿಗೆ ಹೇಳಿದ್ರು ಆಮೇಲೆ ಡಾಕ್ಟ್ರು ನೋಡಿದೆ. ಆಮೇಲೆ ಡಾಕ್ಟ್ರ್ ಮಂಜುನಾಥ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ ಅಂತ ಹೋದೆ. ಅವಾಗ ಹೇಳಿದ್ರು, ಯಾರು ನಿಮ್ಗೆ ಗೊತ್ತಾಪ ಅಂತ. ಇಲ್ಲ ಸರ್, ನಾನು ಹಿಂಗೆ ಹೋದಾಗ ಹಿಂಗೆ ನಮ್ಮ ಹಳ್ಳಿಯಲ್ಲಿ ಹಿಂಗೆ ಹೇಳಿದರು ಇವರು, ಅದಕ್ಕೆ ನಾನು ಹೇಳಿದ್ದೆ ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಅಂತ. ನಾನೇ ಬರೋಕ್ಕೆ ಹೇಳಿದ್ದೇನಪ್ಪ, ಅವ್ರಿಗೇನು ಪ್ರಾಬ್ಲಮ್ ಏನಿಲ್ಲ, ಇನ್ನೊಂದು ಮಧ್ಯಾಹ್ನ ತನಕ ಇಟ್ಕೊಂಡ್ಬಿಟ್ಟು ಕಳಿಸ್ಕೊಡ್ತೀನಿ ಅಂತಂದರು. ಎಲ್ಲ ಫ್ರೀಯಾಗಿ ಮಾಡಿಕೊಟ್ರು. ಅವಾಗ ಈಗ ನನಗೆ ಜನಗಳಿಗೆ ಅವರು ಹೋಗ್ಬಿಟ್ಟು ಪೇಷಂಟ್ ಇದ್ರಲ್ಲಿ ಹೋಗ್ಬಿಟ್ಟು ಅವರು ಮಂಜುನಾಥನ ಹಾಡಿ ಹೊಗಳ್ತಾ ಇದ್ದಾರೆ ಸರ್. ಅಲ್ಲಿ ಅವ್ರ ಸಂತೋಷ ನೋಡಿ ನನಗೆ ಸಂತೋಷ ಆಗ್ಬಿಟ್ಟಿದ್ದೆ. ಹಾಂ, ಇಲ್ಲ ಸರ್, ಇಂಥವರೇ ಬರಬೇಕು, ಎಜುಕೇಟೆಡೇ ಬರಬೇಕು. ಇವಾಗ ರೈಲ್ವೆ ಮಿನಿಸ್ಟ್ರ್ ಇದ್ದಾರೆ ಗೊತ್ತಾ ನಿಮಗೆ? ರೈಲ್ವೆ ಮಿನಿಸ್ಟರು ತುಂಬ ಜನ ಒಳ್ಳೊಳ್ಳೆ ಇದ್ದಾರೆ, ಒಳ್ಳೊಳ್ಳೆ ಹೈಲಿ ಎಜುಕೇಟೆಡ್ ಇದ್ದಾರೆ, ಅಂಥವ್ರು ಬರಬೇಕು. ಇವ್ರಿಗೇನು ಗೊತ್ತಾ, ಇಂಗ್ಲೀಷ್ ಓದೋಕ್ಕೆ ಬರೋಲ್ಲ. ನಿಮಗೆ ನಾನು ನ್ಯೂಸ್ ಪೇಪರ್ ಕೊಟ್ಬಿಡ್ತೀನಿ, ನಿಮ್ಮ DK ಸುರೇಶ್ ಹತ್ರ ಡೀಟೇಲ್ಸಾಗಿ ನ್ಯೂಸ್ ಪೇಪರ್ ಓದಿಸ್ಬಿಡಿ, ಇಂಗ್ಲೀಷ್ ಪೇಪರ್ ಆಗುತ್ತಾ ಸರ್? ಇಂಗ್ಲೀಷ್ ಪೇಪರ್ ಓದಿಸ್ಬಿಡಿ, ಕರೆಕ್ಟಾಗಿ ಓದಿಸ್ಬಿಡಿ, ಅರ್ಥ ಹೇಳಿ ಅದು ಕರೆಕ್ಟಾಗಿ. ಆಗಲ್ಲ, ಅವರು ಮಾಡ್ತಾರೆ, ಒಳ್ಳೆಯವರೇ. DK ಸುರೇಶು, ಶಿವಕುಮಾರ್ ಅವರೆಲ್ಲ ಒಳ್ಳೆಯವರೇ. ನಮ್ಮ ದೇಶ ಇಂಪಾರ್ಟೆಂಟ್ ಮುಂದೆ ಬರಬೇಕು ಅಂತಿದ್ರೆ ಒಳ್ಳೆ ಎಜುಕೇಟೆಡ್ ಇರಬೇಕು, ಅನ್ಎಜುಕೇಟೆಡ್ ಇದ್ದರೆ ಆಗಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.